ನಮಸ್ಕಾರ. ಯಾದಗಿರಿ ನಗರಸಭೆಯಲ್ಲಿ ನಾವು ಪ್ಲಾಸ್ಟಿಕ್ ರೇಡ್ ಮತ್ತು ಪೆನಲ್ಟಿ ಈ ಒಂದು ಅಭಿಯಾನ ಶುರು ಮಾಡಿದ್ದೀವಿ. ಸೊ ಈ ಅಭಿಯಾನದಲ್ಲಿ 3 ಡೇಸ್ ಬ್ಯಾಕ್ ಮತ್ತು ನಮ್ಮದು ಸುಭಾಷ್ ಚೌಕತ್ರನ್ನು ನಾವು ಈ ಟೈಪ್ ರೇಡ್ ಮಾಡಿದ್ದೀವಿ. ಸೊ ಅವರಿಗೆ 10,000 ಪೆನಲ್ಟಿ ಹಾಕಿದ್ದೀವಿ ಈಗಾಗಲೇ. ಮತ್ತು ಅಲ್ಲಿ ನಮಗೆ ಸುಮಾರು 500ರಿಂದ 600 kg ನಮಗೆ ಪ್ಲಾಸ್ಟಿಕ್ ಸಿಕ್ಕಿತ್ತು. ಸೊ ಅದೇ ರೀತಿಯಲ್ಲಿ ನಾವು ಈ ಹತ್ತಿಗುಣಿ ರೋಡಿಗೆ ಮನೋಕಾಮ ಟ್ರೇಡಿಂಗ್ ಕಂಪನಿ ಅಂತ ಒಂದು ಶಾಪ್ ಇದೆ. ಆ ಶಾಪಿನಲ್ಲಿ ಸುಮಾರು ನಮಗೆ 20-25 ಕ್ವಿಂಟಲ್ ಇವಾಗ ನಮಗೆ ಪ್ಲಾಸ್ಟಿಕ್ ಸಿಕ್ಕಿದೆ. ಸೊ ಅದಕ್ಕೆ ನಾವು ಮತ್ತೆ ಎಲ್ಲ ಸೀಲ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ನಗರಸಭೆ ಯಾದಗಿರಿ ವತಿಯಿಂದ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ಒಂದು ಆಮೇಲೆ ಅವ್ರು ಟ್ರೇಡ್ ಲೈಸೆನ್ಸ್ ಏನು ಇಶ್ಯೂ ನಾವು ರದ್ದುಗೊಳಿಸ್ತಾ ಇದ್ದೀವಿ ಆ್ಯಸ್ ಪರ್ ನಮ್ಮ ಲಾ ಪ್ರಕಾರ. ಅದು ಒಂದು. ಆಮೇಲೆ ಏನು ಪೆನಾಲ್ಟಿ ಹಾಕಬೇಕು ನಮ್ದು ಏನು ಕೊಡ್ತೀವಿ ಆ ಪೆನಾಲ್ಟಿ ಅವರಿಗೆ ಹಾಕ್ತಿದ್ದೀವಿ. ಸೊ ಯಾದಗಿರಿ ನಗರಸಭೆ ಮತ್ತು ಎಲ್ಲ ಜನರಿಗೆ ನಾವು ನಮ್ಮ ಕಡೆಯಿಂದ ಇನ್ನೂ ಒಂದು ಮನವಿ ಇದೆ. ಸೊ ದಯವಿಟ್ಟು ಯಾರೂ ಪ್ಲಾಸ್ಟಿಕ್ ಯೂಸ್ ಮಾಡಬೇಡ್ರಿ. ಯಾಕಂದರೆ ಸುಮಾರು ದಿನಗಳಿಂದ ಸರ್ಕಾರ ಇದನ್ನು ಸಾಕಷ್ಟು ನಿಯಮಗಳನ್ನು ಮಾಡಿದೆ. ಆದರೂ ಸಹ ನಾವು ಇವತ್ತಿನ ದಿನದಲ್ಲಿ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿಕೊಂಡು ಇಡೀ ಯಾದಗಿರಿಯಲ್ಲಿ ಪ್ಲಾಸ್ಟಿಕ್ ಆಗಿದೆ. ಸೊ ಅದರಿಂದ ಜೀವಿ ಜನರುಗಳು ದನಕರುಗಳು ಭಾಳಷ್ಟು ನಾವು ನಮ್ಮ ಕಣ್ಣೆದರೆ ಸತ್ತಿದ್ದನ್ನು ನೋಡ್ತಿದ್ದೀವಿ. ಅದಕ್ಕಾಗಿ ದಯವಿಟ್ಟು ನಮ್ಮವ್ರ ಮೇಲೆ ಅಟ್ಲೀಸ್ಟ್ ಈ ಜನರ ಮ್ಯಾಗೆ ದಯ ತೋರಿಸಿ. ಸೊ ಎಲ್ಲ ಸಾರ್ವಜನಿಕರಿಗೂ ಏನು ಇಕೋ ಫ್ರೆಂಡ್ಲಿ ಏನು ಬ್ಯಾಗ್ಸ್ ಇದೆ ಮನೆಯಿಂದ ಒಯ್ದು ಅದನ್ನೇ ಮತ್ತೆ ವಾಪಸ್ ಅದರ ಒಯ್ದು ಸೊ ಇಕೋ ಫ್ರೆಂಡ್ಲಿ ಆಗಿ ಇರಬೇಕಂತ ನಮ್ಮ ಕಡೆಯಿಂದ ಒಂದು ಎಲ್ಲರಿಗೆ ಒಂದು ಸೂಚನೆ ಇದೆ. ಜೊತೆಯಲ್ಲಿ ಇದಕ್ಕೆ ನಮ್ಮದು ಎಲ್ಲ ನಗರಸಭೆ ಎಲ್ಲ ಸಿಬ್ಬಂದಿಗಳು ನಮ್ಮ AW ಪ್ರಶಾಂತ್ ಅವರು ಇದ್ದಾರೆ, ಆಮೇಲೆ ಮಂಜುನಾಥ್ SI ಇದ್ದಾರೆ, ಜೊತೆಯಲ್ಲಿ ಸೂಪರ್ವೈಸರ್ ಇನ್ನೊಬ್ಬರು SI ಶಿವಪುತ್ರ ಮತ್ತು ಎಲ್ಲ ಸೂಪರ್ವೈಸರ್ ಸೇರಿ ಇದು ಒಂದು ನಮ್ಮ ಕಡೆಯಿಂದ ಒಂದು ಕಾರ್ಯಾಚರಣೆ ಆಗಿದೆ. ಸೊ ಇದೇ ರೀತಿಯಲ್ಲಿ ನಾವು ಮುಂದುವರಿಸ್ತೀವಿ. ಅದಕ್ಕಾಗಿ ನೀವು ಸ್ವಯಂಪ್ರೇರಿತವಾಗಿ ನಿಮ್ಮ ಪ್ಲಾಸ್ಟಿಕ್ಗಳನ್ನು ನೀವು ಎಲ್ಲ ಏನು ಮಾಡ್ತಿರೋ ಗೊತ್ತಿಲ್ಲ. ಸೊ ಮತ್ತೊಮ್ಮೆ ಎಲ್ಲೆಲ್ಲಿ ಅವರಿಗೆ ಸಪ್ಲೈ ಮಾಡೋದು ಮಾರಾಟ ಮಾಡಿದರೆ ನಾವು ಕಠಿಣ ಕ್ರಮ ಕೈಗೊಳ್ಳುತ್ತೀವಿ ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ತಮಗೆ ಸಂದೇಶವನ್ನು ಕೊಡಲಿಕ್ಕೆ ನಾವು ಇಷ್ಟಪಡ್ತೀವಿ. ಸರ್, ಇದು ಏನು ಡಿಸ್ಪೋಸಲ್ ಮಾಡ್ತಾರೆ ತಗೊಂಡೋಗಿ? ಇದನ್ನು ನಾವು SDMM ಇದಕ್ಕೆ ಒಯ್ದು ಸೊ ಇದಕ್ಕೆಲ್ಲ ಹೋಲ್ ಹಾಕಿ ಇದು ಮತ್ತೆ ಯೂಸ್ ಮಾಡ್ಲಿಕ್ಕೆ ಬರಬಾರ್ದು. ಆ ಟೈಪ್ ಎಲ್ಲ ಡಿಸ್ಪೋಸ್ ಮಾಡ್ಲಿಕ್ಕೆ ಮತ್ತೆ ನಾವು ನಮ್ಮ ಒಂದು ಇದರಿಂದ ಸಿಮೆಂಟ್ ಫ್ಯಾಕ್ಟ್ರಿಗೆ ನಾವು ಇದನ್ನು ಕಳಿಸ್ಕೊಡ್ತೀವಿ. ಸೊ ಅಂದರೆ ಇಡೀ ನಗರದಲ್ಲೇ ಇದು ಈ ಕಾರ್ಯ ನಡೀತಿದೆ. ಕಂಟಿನ್ಯೂಸ್ ಆಗಿ ನಾವು ಈಗಾಗಲೇ ನಾವು ಚಾಲೂ ಮಾಡಿದ್ದೀವಿ. ಸುಮಾರು 2-3 ತಿಂಗಳಿಂದ ಸತತವಾಗಿ ನಾವು ಮೆಸೇಜ್ ಕೊಟ್ಟಿದ್ದೀವಿ, ಪೇಪರ್ದಾಗ ಕೊಟ್ಟಿದ್ದೀವಿ. ಜೊತೆಯಲ್ಲಿ ನಾವು 4 ಟೀಮ್ ಮಾಡೀವಿ, 4 SIಗಳಿದ್ದಾರೆ. ಸೊ ಎಲ್ಲ ಸರ್ಚ್ ಮಾಡಿಕೊಂಡು ಡೈಲಿ ಅವ್ರು ಪೆನಾಲ್ಟಿ ಹಾಕ್ತಾ ಇದ್ದಾರೆ. ಬಟ್ ನಮಗೆ ಇವತ್ತು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಇವತ್ತು ಸಿಕ್ಕಿದ್ದು ಇದು ಸ್ವಲ್ಪ ದೊಡ್ಡ ಪ್ರಮಾಣದ ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ದಯವಿಟ್ಟು ಯಾದಗಿರಿ ನಗರದವರಿಗೆ ಮತ್ತೊಮ್ಮೆ ನಾವು ಎಲ್ಲ ಮನವಿ ಮಾಡ್ತೀವಿ. ದಯವಿಟ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಅಂತಂದರೆ ಟೋಟ್ಲಿ ಮಾಡಬೇಡಿ ಅಂತ ನಮ್ಮ ಇದು ಇದೆ. ಸೊ ನಮ್ಮದು ಎಲ್ಲ ನಮಗೆ ಮೊನ್ನೆ ಲೋಕಾಯುಕ್ತರು ಬಂದಾಗೂ ನಮ್ಗೆ ಡೈರೆಕ್ಷನ್ ಕೊಟ್ಟೋಗಿದ್ದಾರೆ. ಸೊ ಇಡೀ ಯಾದಗಿರಿಗೆ ಎಲ್ಲಿ ನೋಡಿದಾಗ ಅಲ್ಲಿ ಪ್ಲಾಸ್ಟಿಕ್ ಇದೆ, ನೀವು ನಗರಸಭೆದವ್ರು ಏನು ಮಾಡ್ತೀವಿ ನಮಗೆ ನೋಟಿಸ್ ಇಶ್ಯೂ ಆಗಿದೆ. ನಮಗೆ ಸ್ವಯಂ ಪ್ರೇರಿತವಾಗಿ ಅವರು ಎಲ್ಲ ಕೇಸ್ಗಳನ್ನು ಹಾಕಿದ್ದಾರೆ ನಮ್ಮ ಮೇಲೆ. ಸೊ ಅದಕ್ಕಾಗಿ ದಯವಿಟ್ಟು ನಾವು ಹೇಳೋದಷ್ಟೇ, ಪ್ಲಾಸ್ಟಿಕ್ ಟೋಟ್ಲಿ ಯೂಸ್ ಮಾಡಬೇಡಿ. ಸೊ ಎಲ್ಲರೂ ಒಂದು ಪ್ಲಾಸ್ಟಿಕ್ ಏನು ನಮ್ಮದು ಇದು ಏನು ಇಕೋ ಫ್ರೆಂಡ್ಲಿ ಬ್ಯಾಗ್ ಇರುತ್ತೆ ಆ ಬ್ಯಾಗ್ ಒಯ್ದು ಅದರಲ್ಲೇ ಎಲ್ಲ ಸಾಮಾನು ತಂದು ಖಾನೋಳಿ ಇರ್ಬೋದು, ಹೋಟೆಲ್ ಇರ್ಬೋದು, ಮಾರ್ಕೆಟ್ ಇರ್ಬೋದು, ಇವೆಲ್ಲರೂ ನಮಗೆ ಸಹಕರಿಸಬೇಕಂತ ಅವರಲ್ಲಿ ಮನವಿ ಮಾಡ್ತೀವಿ. ಸೊ ಧನ್ಯವಾದಗಳು.